ಎಸ್ ಇವತ್ತು ಲೋಕ ಕಲ್ಯಾಣಕ್ಕೆ ಉಪದೇಶ ಮಾಡಿದ ಮಹಾನ್ ದಾರ್ಶನಿಕ ಮಹಾವೀರ ಜಯಂತಿ. ಆದರೆ ತಾಲೂಕು ದಂಡಾಧಿಕಾರಿ ಹಾಗೂ ಸಿಬ್ಬಂದಿಗಳು ದಾರ್ಶನಿಕನ ಜಯಂತಿಗೆ ನಿಗದಿತ ಸಮಯಕ್ಕೆ ಬಾರದೆ ಅಪಮಾನ ಎಸಗಿದ್ದಾರೆಂಬ ಆರೋಪ ಹುಕ್ಕೇರಿಯಲ್ಲಿ ಬೆಳಕಿಗೆ ಬಂದಿದೆ. ಮಹಾವೀರ ಜಯಂತಿ ನಿಮಿತ್ತವಾಗಿ ಮೊದಲೇ ಸಭೆ ಕರೆದು ವೇಳೆಯನ್ನು ನಿಗದಿಪಡಿಸಲಾಗಿದೆ. ಆದರೂ ಕೂಡ ತಾಲೂಕು ದಂಡಾಧಿಕಾರಿ ಹಾಗೂ ಸಿಬ್ಬಂದಿಗಳು ಸರಿಯಾದ ವೇಳೆಗೆ ಬಾರದೆ ಮಹಾವೀರ ಜಯಂತಿಗೆ ಅಸಡ್ಡೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಖ್ಯ ದ್ವಾರವನ್ನು ಕೂಡ ತೆಗೆಯದೆ ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಸ್ಥಳೀಯ ಜೈನ ಸಮಾಜದ ಮುಖಂಡರು ಆರೋಪ ಮಾಡಿದ್ದಾರೆ. ರೊಚ್ಚಿಗೆದ್ದ ಜೈನ ಸಮಾಜದವರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣ ನಡೆಯುವ ಸ್ಥಳದಲ್ಲಿ ಭಗವಾನ್ ಮಹಾವೀರ್ ಅವರ ಫೋಟೋ ಪೂಜೆ ನೆರವೇರಿಸಿದ ಘಟನೆ ಕೂಡ ನಡೆಯಿತು. ತಹಶೀಲ್ದಾರ್ ನಡೆಯನ್ನು ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವತ್ತಿನ ಸಭೆಯನ್ನ ತಾಲೂಕಾ ಮಟ್ಟದಲ್ಲಿ ಕರೆದಿತ್ತು. ಅವರ ಗಮನದಾಗ ಕೂಡ ಇತ್ತು ಈ ವಿಷಯ. ಈಗ ಸುಮಾರು ನಮ್ಮ ಎಲ್ಲ ಒಂದು ಬಂಧುಗಳು, ಜೈನ ಬಂಧುಗಳು 9 ರಿಂದ 10 ಗಂಟೆವರೆಗೆ ಕಾದರೂ ಇನ್ನೂ ಒಬ್ಬ ಆಫೀಸರ್ಗೆ ಒಂದು ಪ್ರಮಾಣಿಸಿ ಬರ್ತಾ ಇಲ್ಲ. ಇದರ ಅರ್ಥ ಏನ? ಅವರು ಟೋಟಲಿ ನೆಗ್ಲೆಕ್ಟ್ ಮಾಡಿದಾರ, ನಿರ್ಲಕ್ಷಿಸಿದಾರ ಅಂತ ಕಂಡು ಬರ್ತದೆ. ಅದಕ್ಕೆ ಸಿಬ್ಬಂದಿಗೆ ಏನು ಮಹತ್ವ ಇಲ್ಲ, ಅಧಿಕಾರಿಗಳು ಬರ್ಬೇಕ. ಅಧಿಕಾರಿ ಏನಿದಾರಲ್ಲ ಇಲ್ಲೇ ಇದಾರ. ಆದ್ರ ಇದನ್ನು ಜವಾಬ್ದಾರಿ ಇರ್ತಂಗ ಆಡಳಿತ ಮಂಡಳಿ ಜವಾಬ್ದಾರಿ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ತಹಸೀಲ್ದಾರ್ ಅವ್ರ ಅಧ್ಯಕ್ಷತೆಯೊಳಗೆ ಫಂಕ್ಷನ್ ಆಗ್ತಿರ್ತದೆ. ಮತ್ತು ಅವ್ರ ಗಮನಕ್ಕೆ ತಂದದ. ಅವ್ರು ಬಂದಿಲ್ಲ ಅಂದ ಕೂಡಲೇ ಇದ್ರ ಬಗ್ಗೆ ಒಂದು ಯಾವುದೇ ರೀತಿಯಿಂದ ಒಂದು ಆಕ್ಷನ್ ಆಗಬೇಕು. ಅದಕ್ಕೆ ಬರುವಂತ ದಿನಮಾನಗಳಲ್ಲಿ ನಾವು ಒಂದು 8 ದಿವಸ ಅಥವಾ 15 ದಿವಸ ಒಂದು ಜೈನ್ ಅಸೋಸಿಯೇಷನ್ ಒಂದು ಮೀಟಿಂಗ್ ಅನ್ನು ಕರಿಬೇಕು, ಒಂದು ರ್ಯಾಲಿಯನ್ನು ಮಾಡಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನೋಡ್ರಿ ಪ್ರಕಾಶ್ ಸರ್, ಇದು ನೀವು ಮಾಡೋದಾಗಲ್ಲ. ಸರ್ ನೀವು ಯಾರು ಮಾಡ್ಬೇಕಿಲ್ಲ, ಕಸ ನಾವು ಇಡುವುದ, ಟೇಬಲ್ ನಾವು ಇಡುವುದ, ಬಸ್ತಾಗ ಪೂಜೆ ಫೋಟೋ ಪೂಜೆ ಮಾಡ್ಕೊತಾವ ಸರ್. ತಾಳು ತಾಳು ತಾಡೈತೆ ಅನ್ನೋದು ಅದಕ್ಕೆ ನಿಮ್ಗೆ ಪ್ರಕಾಶ್ ಸರ್ ನೀವು ಮಾಡೋದಲ್ಲ. ತಾಲೂಕು ಅಲ್ಲ ದೊಡ್ಡಲ್ಲ, ಅದಕ್ಕೆ ಕಾರ್ಯಕ್ರಮ ಬಿಟ್ಟು ಬಂದ್ವಲ್ಲ. ನಾವು ನಿಂತಿಗೆ ಒಂದು ತಾಸು ಗಂಟೆ ಹೊರಗೆ ಗೇಟ್ ಕೀ ಹಾಕೋದು ನಿಲ್ಲೋದು. ತಾಲೂಕದಿಂದ ಹಳ್ಳಿಯಿಂದ ಎಲ್ಲ ಹಳ್ಳಿಯಿಂದ ಬಂದವ್ರಿ ಇಲ್ಲಿ. ರಂಗೋಲಿ ಮಾಡಂದ್ರೆ ಹೊಸ ಹುಡುಗಿ ಇಲ್ಲ, ಟೇಬಲ್ ಇಟ್ಟಿಲ್ಲ, ಫೋಟೋ ಇಟ್ಟಿಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.